ಹಾಯ್ ಗೈಸ್, ಒಂದೊಂದು ಫಿಶಿಂಗ್ ಎಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಕಾರ್ಪು ಫಿಶಿಂಗ್ ಮಾಡೋಣ ಅಂತ ಬಂದಿರೋದು. ಓಕೆ, ಅದೇ ನಮ್ಮ ಮನೆ. ಓಕೆ, ಮನೆಯಿಂದ ಒಂದು 100 ಅಡಿ 100 ಮೀಟ್ರು ಕೂಡ ಇಲ್ಲ, ಒಂದು 100 ಫೀಟು 150 ಫೀಟ್ ಅಷ್ಟೇ ನಮ್ಮ ಕೋರಿ ಇದೆ. ನಾವು ಮೀನೆಲ್ಲ ಬಿಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ಸೈಜ್ ಆಗಿದೆ, ನಮಗೆ ಮಾತ್ರ ಅಲೌಡು. ಓಕೆ, ಇವಾಗ ಕಾರ್ಪ್ ಫಿಶಿಂಗ್ ಹೆಂಗಿರುತ್ತಂತ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ ಡನ್. ಎಲ್ಲ ಫೀಡೆಲ್ಲ ಸೆಟ್ ಮಾಡಿ ಮಾಡೋದೆಲ್ಲ ತೋರಿಸ್ತೀನಿ ನಿಮಗೆ. ಬರುತ್ತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಈ ಫುಡ್ಡು ಹೆಂಗೆ ಮಾಡೋದಂತ ಫುಲ್ ಡೀಟೇಲ್ಸು ನಾನು ಕೊಡ್ತೀನಿ. ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಈ ಫಿಶಿಂಗ್ ಇದೆಲ್ಲ ಮುಗಿದ ಮೇಲೆ. ಓಕೆ ಗೈಸ್, ಸಪೋರ್ಟ್ ಮಾಡಿ, ಹಂಗೆ ವೀಡಿಯೋ ಕಂಟಿನ್ಯೂ ನೋಡಿ, ಫುಲ್ ಎಂಡ್ ತನಕ ನೋಡಿ. ಇದು ನಾನು ಮನೆಯಾಗ ಮಾಡೋ ಬೈಟ್. ಇದು ಇದರಲ್ಲಿ ಒಂದು 4-5 ಐಟಮ್ ಇದೆ. ಇವಾಗ ಸ್ವಲ್ಪ ಬ್ರೆಡ್ ಮಾತ್ರ ಸೇರಿಸ್ಕೊಂಡ್ರೆ ಆಯಿತು. ಕೆಲವು ಜನ ಇದು ತೆಗೆದು ಬಿಡ್ತಾರೆ, ಆದರೆ ನಾವು ಇದನ್ನು ಹಾಕೋದು. ಬ್ರೆಡ್ಡು ಫುಲ್ ಪೌಡ್ರ್ ಮಾಡಬಾರ್ದು, ಈ ಥರ ದೊಡ್ಡ ಸೈಜ್ ಆಗಿರಬೇಕು. ಈ ಥರ ಫುಲ್ ಪೌಡ್ರ್ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ ಬ್ರೆಡ್ಡು. ಈ ಥರ ಮಾಡಬಾರ್ದು. ಓಕೆ, ಸ್ವಲ್ಪ ಈ ಸೈಜ್ ಇರಬೇಕು, ಒಂದು ಸ್ಲೈಸ್ ಬ್ರೆಡ್ಗೆ ಆ ಥರ. இது இந்த பக்கம் இதில் போடுங்க, அதில் அதுக்கு இந்த பக்கம் இந்த சென்டரில் விட்டுருங்க. சென்டரில் போடுங்கண்ணா. போதும் போதும் போதும். ரொம்ப லாங் போட வேணாம். அந்த அடையாளம் இருக்குல்ல, இந்த லைன் இருக்கு, அந்த லைனுக்கு இந்த பக்கம் விழுகிற மாதிரி போட்டால் போதும். ரெடி. அது இந்த பக்கம் கொண்டு வச்சுக்கலாம். ஸ்டிக்கு இப்படி இந்த பக்கம் போட்டுக்கலாம். இதுக்கு ഇങ്ങനെ ഈ നേരിക്കാൻ ഇട്ടത്. ഒരുപാട് അങ്ങോട്ട് ലോങ് അറിയണ്ട. ഒരു ഇത് വേണല്ല, ഉണക്ക പാറി നിൽക്കണല്ലേ, അതിൻ്റെ ഇങ്ങോട്ട് ഇപ്പുറത്തേക്ക് ഇട്ടാൽ മതി. മതി ഫുള്ള് ഇറക്കി ഇവിടെ. ಇಲ್ಲೊಂದಿದೆ ಫ್ಲೋಟು, ಅಲ್ಲೊಂದಿದೆ, ಇದು ಗ್ರೌಂಡಲ್ಲಿದೆ. ನೋಡೋಣ ಕಾರ್ಪ್ ಏನಾದರೂ ಸಿಗುತ್ತಂತ. ಇವಾಗ ಒಂದು ಸ್ಪೆಷಲ್ ಐಟಮ್ ಕರೆದಿದ್ದಾರೆ, ಅಲ್ಲೋಗೋಣ. ಕಣ್ಣೆತ್ಕೋ. ಬಾಟ್ಲ್ ಎತ್ಕೋ. ಗಂಟೆ ಐಸ್, ಇದೊಂದು ಸ್ಪೆಷಲ್ ಐಟಮು. ಫೋನ್ ಮಾಡ
ಗೈಸ್ ಇವಾಗ ಒಂದು ಗುಡ್ ನ್ಯೂಸು, ನಾವು ಇಲ್ಲಿ 3000 ಗ್ರಾಸ್ ಕಾರ್ಪ್ ಮರಿಗಳು ಬಿಟ್ಟಿದ್ದೀವಿ. ಇದು ಜಾಗನೂ ನಮ್ಮದೇ. ಇವಾಗ 1 ವರ್ಷ ಆಗುತ್ತೆ, ದೊಡ್ಡದಾಗುತ್ತೆ. ಇದನ್ನು ನೋಡೋಕೆ ಬಂದು ನಮಗೆ ಅಲ್ಲಿ ಮೀನು ಹೊಡೆದಿದೆ. ಗೈಸ್ ಅಲ್ಲಿ ಇವಾಗ ಮೀನು ಹೊಡೆದಿದೆ, ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು. ಸರಿ, ನಾವು ಇಲ್ಲಿ ಸ್ಪೆಷಲ್ ಮಿಲ್ಕ್ ಕುಡಿಯೋಣ ಅಂತ ಬಂದಿದ್ದು. ಇದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಸರಿ, ಇವಾಗ ಹೋಗಿ ಅಲ್ಲಿ ಏನು ಮೀನು ಸಿಕ್ಕಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ಇವಾಗಲೇ ಜಸ್ಟ್ ಒಂದು 1/2 hour ಆಯ್ತು ಹಾಕ್ಬಿಟ್ಟು. ನಮ್ಮ ಫುಡ್ ಹಾಕಿದೆ, ನಾನು ಮಾಡೋಕ್ಬಿಟ್ಟು ಮನೆಗೆ ಮಾಡೋದೆ. ಇವಾಗ ಹೊಡೆದಿದೆ ಮೀನು, ಹೋಗಿ ನೋಡೋಣ. ಆಮೇಲೆ ಈ ಜಾಗದಲ್ಲಿ ಸುಮಾರು ಒಂದು 3000 ಮರಿ, 1000 ಗ್ರಾಸ್ ಕಾರ್ಪ್ ಮರಿ, 1000 ರಘು, 1000 ಕಟ್ಲ, 500 ಮಿರ್ಗಲ್ಲು, 500 ಮಿರ್ಗಲ್ಲು ಅಷ್ಟೇ. ಓಕೆನಾ? ಅದು ಬಿಟ್ಟಿರೋದು ಸುಮಾರು ಇಷ್ಟಿಷ್ಟು ಇರುತ್ತೆ ಬಿಟ್ಟಿರೋದು. ಇವಾಗ ಬಿಟ್ಟು ಒಂದು 8 ತಿಂಗಳಾಗಿದೆ. ಇಷ್ಟಾಗಿದೆ, 8 ತಿಂಗಳಿಗೆ ಇಷ್ಟಾಗಿದೆ, ಇಷ್ಟಿರುತ್ತೆ. ಆಗ ಸ್ವಲ್ಪ ಚಿಕ್ಕ ಪಾಂಡಲ್ಲ, ಗ್ರೋತ್ ಸ್ವಲ್ಪ ಕಡಿಮೆ ಇದೆ. ಅವಾಗ ಇನ್ನೊಂದು ವರ್ಷ ಬಿಟ್ಟರೆ ಆರಾಮಾಗಿ ನಾವೇ ಫಿಶಿಂಗ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಯಾರಿಗೂ ಅಲೌಡ್ ಇಲ್ಲ ಫಿಶಿಂಗ್, ಬರೀ ನಮ್ಮವ್ರಿಗೆ ಮಾತ್ರ ಅಲೌಡು. ಓಕೆ, ನೀವೆಲ್ಲ ನನ್ನ ಜೊತೆ ಬರ್ಬೋದು, ಇಲ್ಲಾಂದರೆ ನನ್ನ ರೆಕಮೆಂಡೇಷನಿಂದ ನೀವು ಫಿಶಿಂಗ್ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ಯಾಕಂದರೆ ನಮಗೆ ಅಲ್ಲಿ ಫಿಶಿಂಗು ಹೋಗಿ ಸ್ವಲ್ಪ ಕಷ್ಟ. 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗ್ಬೇಕಾಗಿರುತ್ತೆ. ಇಲ್ಲಿಗೆ ಅದೇ ಅಲ್ಲಿ 200 ಕಿಲೋಮೀಟ್ರ್ ಹೋಗಿ 2000 ಇದು ಮಾಡೋದು ಖರ್ಚು 2000-3000. ಟ್ರೈನ್ ಟಿಕೆಟು 160 ರೂಪಾಯಿ, 200 ಒಳಗಡೆ ಬಂದು ಇಲ್ಲಿ ಆಟ ಇದೆ. ಆರಾಮಾಗಿ ಪಿಕಪ್ ಮಾಡಿಕೊಂಡು 3-4 ಸ್ಪಾಟ್ ಇದೆ. ರಿವರು ಬೇಜನ್ ರಿವರ್ ಇದೆ. ಮನೆ ಸುತ್ತ ಸ್ಪಾಟ್ಸ್ ಇದೆ. ಸುಮಾರು ಒಂದು 30 ಸ್ಪಾಟ್ ಮೇಲೆ ಇದೆ. ಓಕೆ, ಇವಾಗ ಹೊಡಿಬೋದು ಗಾಯ್ಸ್. ನಾನು ಫಿಶಿಂಗ್ ನಿಮಗೋಸ್ಕರ ಫಿಶಿಂಗ್ ಮಾಡೋಕ್ಕೆ ಎಷ್ಟು ಏನೇನು ಅರೇಂಜ್ ಮಾಡ್ಬೋದು ಎಲ್ಲ ಮಾಡ್ತೀನಿ ಅರೇಂಜ್. ಓಕೆ, ಇವಾಗ ಸ್ಪಾಟ್ಗೆ ಹೋಗ್ಬಿಟ್ಟು ಚಾಲು ಮಾಡ್ತೀನಿ. ಹಾಂ, ಹೇಳು. ಇವಾಗ ಲ್ಯಾಂಡಿಂಗ್ ನೆಟ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ತಗೊಂಡ್ಬರಲಿ, ಏನಾದರೂ ಮಾಡೋಣ. ಅಜ್ಜಿ ಸತ್ತೋಗಿರ್ತಾರೆ, ಒಬ್ಬರೇ ಇದ್ದಾರಲ್ಲ. 3 ರಾಡ್ ಹಾಕಿದ್ದೆ ಒಂದು ಗ್ರೌಂಡಿಗೆ. ಫ್ಲೋಟೇ ಎತ್ತಿರೋದು ಗಾಯ್ಸ್. ಫ್ಲೋಟು ಒಳ್ಳೆ ರಿಸಲ್ಟ್. ಬಾಗ್ಲೂರಲ್ಲಿ ಫಸ್ಟ್ ಫ್ಲೋಟ್ ಯೂಸ್ ಮಾಡಿದ್ದು ನಾನೇ. 2020ನಲ್ಲೋ 21ನಲ್ಲೋ ಆಯಿತು. 4 ವರ್ಷ ಆಗಿದೆ. ಫಸ್ಟ್ ಫ್ಲೋಟ್ ಯೂಸ್ ಮಾಡಿದೆ, ಒಳ್ಳೆ ರಿಸಲ್ಟ್ ಇತ್ತು. ಅವಾಗ ಎಲ್ಲರೂ ಫ್ಲೋಟ್. ಆದರೆ ಫ್ಲೋಟು ಕೆಲವು ಜನ ಸರಿಯಾಗಿ ಹಾಕೋದಿಲ್ಲ. ಅವ್ರಿಗೆ ಮೀನು ಹೊಡೆದ್ರೆ ಮಾತ್ರ ಸಾಕು, ಗೇಮ್ ಬೇಕಾಗಿಲ್ಲ. ಆ ಥರ ಇರೋ ಲ್ಯಾಂಡಿಂಗ್ ನೆಟ್ ಗೈಸ್ ನೋಡಿ. ಲ್ಯಾಂಡಿಂಗ್ ನೆಟ್ ಹ್ಯಾಂಡ್ಮೇಡ್ ಎಮರ್ಜೆನ್ಸಿ. ನಾವು ಎಷ್ಟೇ 1000 ರೂಪಾಯಿ 2000 ರೂಪಾಯಿ ಲ್ಯಾಂಡಿಂಗ್ ನೆಟ್ ಇಸ್ಕೊಂಡು ಹೋದ್ರೂ ಲ್ಯಾಂಡಿಂಗ್ ನೆಟ್ ಇರುತ್ತೆ, ಆದರೆ ಮೀನು ಸಿಗೋದಿಲ್ಲ. ಇವಾಗ ನಮ್ಮ ಹತ್ರ ಲ್ಯಾಂಡಿಂಗ್ ನೆಟ್ ನಾನು ಯೂಸ್ ಮಾಡೋದಿಲ್ಲ, ಅಷ್ಟು ಯೂಸ್ ಮಾಡೋದಿಲ್ಲ. ಆವಾಗ ನಮಗೆ ಇದೆ ಎಮರ್ಜೆನ್ಸಿಗೆ ಲ್ಯಾಂಡಿಂಗ್ ನೆಟ್. ಲ್ಯಾಂಡಿಂಗ್ ನೆಟ್ ಇದ್ರೆ ಏನು ಗೊತ್ತಾಗುತ್ತೆ, ಜಲ್ದಿ ಫಿಶ್ನ ಲ್ಯಾಂಡ್ ಮಾಡಿಬಿಡ್ತೀವಿ, ಅದೊಂದಿದೆ. ಲ್ಯಾಂಡಿಂಗ್ ನೆಟ್ ಇಲ್ಲ ಅಂದರೆ ಇನ್ನೂ ಒಂದು 10 ನಿಮಿಷ ಫಿಶ್ ಫೈಟ್ನ ಎಂಜಾಯ್ ಮಾಡ್ಬೋದು. ಅದಕ್ಕೆ വീഡിയോ കിട്ടിയില്ല. എങ്ങനെ നോക്കി മുകളിലേക്ക് നോക്കിട്ട അവിടെ ഇറങ്ങി ആ സൈഡ് ഇറങ്ങി ವಿಡಿಯೋ ಅಣ್ಣ. ಗೈಸ್, ನಮ್ಮ ಬೈಟ್ಗೆ ಕಟ್ಲಾ ಸಿಕ್ಕಿದೆ ನೋಡಿ. ಸೆವಿಲ್ ಕೈ ವೆಚ್ಚದ ಫುಲ್ ಬ್ಲಡ್ ಆಗಿದೆ. ಅದು ಸ್ವಲ್ಪ ಕ್ಲಿಯರ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಗೈಸ್, 2 ನಿಮಿಷ. ಈ ಫೋಟೋ ಈಗಿಲ್ಲ, ಈ ಫಸ್ಟ್ ಇದೆ. ಒಂದು 2 ಸೆಕೆಂಡ್ ತೋರಿಸ್ಕೊಡ್ತೀನಿ. ಕೊಡ್ತಿದ್ದೇನೆ ಕೈ ಹೆವಿ ಅಂದ್ರಕ್ಕೆ ಫೈಟ್
எந்த ஃப்ளோட் இந்த ஃப்ளோட்டா இந்த சைடு போட்டோம் இல்லையா முதல்ல முதல்ல குடி குடின்னு அடிச்சிச்சு நான் சரி முன்னாடி செஞ்சா பார்த்தா காணோம் ஃப்ளோட் ட்ராக் கொடுக்காது ட்ராக் இல்ல ஃப்ளோட் அப்படி இப்படி ஆடி தான் இருந்துச்சு அது உக்காயிட்டு இருக்கு இல்ல முக்கானதும் தான் இருந்துச்சு ட்ராக் போயிட்டு இருக்கு அது அது என்ன தெரியுமா உக்காயிட்டு இருக்கும் உக்காயிட்டு அதுக்கு கீழே இருந்துச்சுனாக்கா லைனு டைட் இருக்கும் உக்காயிட்டு இருக்கிறோன்னு தெரிஞ்சிடும் அது ஃபீட் சாப்பிடும் போது ஃப்ளோட்டு தானே பால் வெயிட் இல்லை இப்படி எப்படி ஏறிட்டு இருக்கோம் அதுக்கப்புறம் தான் அதுக்கு தெரியும் லைன் உக்காயிட்டுக்கிறேன்னு சொல்லி அப்பதான் கொடுக்கும் நம்ம ட்ராக் கொடுக்க கூடாது ட்ராக் ஏற்கனவே லூஸா இருக்கு இல்லையா ஓகே கல்லு குடிக்காம கேப்ல நின்றுட்டு இதுதான் நீங்க வர்றதுக்கு ஒரு 5 மினிட்ஸ் இல்லை 2 மினிட்ஸ் ಮುನ್ನಾಡಿ ಸ್ಪೆಷಲ್ ಐಟಮ್ ಈಸ್ಕೊಂಡು ಬರೋಣ ಅಂತ ಹೋಗಿದ್ದು ಆಮೇಲೆ ಅಜ್ಜಿ ಇವಾಗ ಫೈಟ್ ಸಕ್ಕದಾಗಿ ಎಂಜಾಯ್ ಮಾಡಿದ್ರ ಸೂಪರ್ ಫೈಟ್ ಅಮ್ಮ ಓಕೆ ಕೈಯೆಲ್ಲ ನಡಿ ಎಲ್ಲ ಸಪೋರ್ಟ್ ಮಾಡಿ ಕಟ್ಲ ಹೊಡಿಬೋದು ರಘು ಹೊಡಿಬೋದು ಮಿರ್ಗಲ್ ಹೊಡಿಬೋದು ಸ್ನೇಕ್ ಹೆಡ್ಡು ಮಲಬಾರು ಕರಿವಾಗ ಎಲ್ಲ ಹೊಡಿಬೋದು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಓಕೆ ಇವಾಗ ಇದ್ರದ್ದು ಫೈಟ್ ಮಾಡೋ ವಿಡಿಯೋ ಇಲ್ಲ ಆ ಕಡೆ ಇದ್ವಿ ನಾವು ಒಳ್ಳೆ ಸೈಜೆ ಇದು ಬಂದ್ಬಿಟ್ಟು ಪ್ರೈವೇಟ್ದು ನಮ್ಮದೇ ಬರ್ರಿ ಗೈಸ್ ಇದು ನಮ್ಮ ಬ್ರದರು ಓಕೆ ಇವ್ರದ್ದು ಕೋರಿ ಇದು ನಮಗೆ ತುಂಬ ಸಪೋರ್ಟ್ ಮಾಡಿ ಮೀನೆಲ್ಲ ಬಿಟ್ಟು ಒಂದು 2 ವರ್ಷದಿಂದ ಮೀನು ಬಿಟ್ಟು ಹಂಗೆ ಇಟ್ಟಿದ್ದಾರೆ ಓಕೆ ಕಡಿಮೆನೇ ಇದೆ ಏನು ಸುಮಾರು ಈ ಥರ ಒಂದು 10 ಕಟ್ಲ ಇರುತ್ತೆ ಒಂದು 50 ಸಿಲ್ವರ್ ಇರುತ್ತೆ ಒಂದು 15-20 ಮಿರ್ಗಲ್ ಇರುತ್ತೆ ಅಷ್ಟೇ ಇನ್ನೂ ಏನಾದರೂ ಸಿಗುತ್ತಾ ನೋಡೋಣ ಇವಾಗ ಈ ಮೀನು ರಿಲೀಸ್ ಮಾಡೋದಿಲ್ಲ ಓಕೆ ತುಂಬ ಥ್ಯಾಂಕ್ಸ್ ಓಕೆ ಸೂಪರ್ ಹಾಂ ಭಯಂಕರವಾದ ಸಪೋರ್ಟು ಕೇರಳ ಓಕೆ ಗೈಸ್ ಥ್ಯಾಂಕ್ ಯು ಇವಾಗ ತಿರ್ಗಾ ಗೇಮ್ ಸ್ಟಾರ್ಟ್ ಮಾಡೋಣ ಇದನ್ನು ಸೈಡ್ಗೆ ಹಾಕಿ ಆಯ್ತಾ ಗೈಸ್ ಇದು ನಾನು ಮಾಡೋ ಫೀಡ್ರು ಆಮೇಲೆ ನಾನು ಮಾಡೋ ಪಾಪಪ್ಪು ಓಕೆ ನಾನು ಸೇಲಲ್ಲೂ ಏನು ಮಾಡೋದಿಲ್ಲ ನೀವೇನಾದರೂ ಕೇಳಿದ್ರೆ ನಾನು ಮಾಡಿಕೊಡ್ತೀನಿ ನಿಮಗೆ ಇನ್ನೊಂದೇನೆಂದರೆ ನಾನು ಇಲ್ಲೊಂದು ಉಕ್ಕು ಇಲ್ಲೊಂದು ಪಾಪಪ್ಪು ಅಲ್ಲೊಂದು ಪಾಪಪ್ಪು 4-5 ಪಾಪಪ್ಪೆಲ್ಲ ಹಾಕೋದಿಲ್ಲ ಬೇರೆ ಒಂದರಲ್ಲೇ ಮೀನು ಹೊಡಿಬೇಕು ಒಂದೇ ಪಾಪಲ್ಲಿ ಓಕೆ ಈ ಥರ ಮಾಡಿದ್ರೆ ನಮಗೆ ಗಿಡ ಏನಾದರೂ ಇದ್ದರೆ ಸಿಕ್ಕಾಕೊಂಡ್ರೆ ಇವಾಗ ಒಂದು ಉಕ್ಕು ಮೀನು ಬಾಯಿಗಿರುತ್ತೆ ಇನ್ನೊಂದು ಗಿಡಗೆ ಏನಾದರೂ ಸಿಕ್ಕಾಕೊಂಡ್ರೆ ನಮಗೆ ಮೀನು ಲಾಸ್ ಆಗುತ್ತೆ ಓಕೆ ಸಿಂಗಲ್ ಪಾಪಲ್ಲಿ ಮೀನು ಹೊಡಿಬೇಕು ನೀವು ಇದನ್ನೇ ಟ್ರೈ ಮಾಡಿ ಮಾಡಿ ಫ್ರೈ ಮಾಡಿ ತಿನ್ನೋಣ ಗೈಸ್ ಏನೋ ಒಂದು ಮಾಡೋಣ ಇದರಲ್ಲಿ ಆವಾಗ ಕಾರ್ ಪ್ರಾಡ್ಸ್ ಎಲ್ಲ ಇಲ್ಲೇ ಹಾಕಿದ್ದೀವಿ ಮನೆಗೆ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕ್ಲೀನ್ ಮಾಡೋಕೆ ಕೊಟ್ಬಿಟ್ಟು ನಾವು ಊಟ ಮಾಡ್ಕೊಂಡು ತಿರ್ಗಾ ಬಂದು ಫಿಶಿಂಗ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ಇದನ್ನು ಕುಕ್ ಮಾಡಿ ಮಸ್ತಾಗಿ ಬ್ಯಾಟಿಂಗ್ ಮಾಡೋಣ ಗೈಸ್ ನಡೀರಿ ಹೋಗೋಣ விசால் விசால் இந்த பாரு விசால் கொஞ்சம் வலை கொஞ்சம் டீப்பில் இருந்துச்சு இது உடனே இந்த இதுல இருந்து பிளட் வந்துருச்சுன்னா சீக்கிரம் ஆமாம் சீக்கிரம் செத்துரும் நான் இதில் கை டேமேஜ் படவே கூடாது இதுல டேமேஜ் பட்டுருச்சுன்னா சீக்கிரம் செத்துரும் நான் இதில் கை போடவே மாட்டேன் எப்போ என்ன சுச்சுவேஷன் இருந்தாலும் இதில் கை போட மாட்டேன் இதுல கை பட்டுருச்சுன்னா அப்போ சின்னதா டேಮೇಜ್ ಆನ போதும் ಆಮಾಂ ಗೈಸ್ ಇದೆಲ್ಲ ಸಕ್ಕದಾಗಿರುತ್ತೆ ಗೈಸ್ ತಿನ್ನಕ್ಕೆ ಟೇಸ್ಟ್ ಆಗಿರುತ್ತೆ ತಲೆಕರಿ ತಲೆನ ಗ್ರೇವಿ ಮಾಡಿದ್ರೆ ಇದು ಹಾಕ್ಲೇಬೇಕು ಇದು ನಮಗೆ ಮಜಾ ಕೊಡುತ್ತೆ ಗೈಸ್ ನಮ್ಮದು ಕಟ್ಲ ಫುಲ್ ಪೀಸ್ ಆಗಿದೆ ಇಲ್ಲಿ ಪೀಸ್ ಆಗಿದೆ ಇಲ್ಲಿ ಪೀಸ್ ಆಗಿದೆ ಆಮೇಲೆ ತಲೆ ಕ್ಲೀನ್ ಮಾಡಿ ಅವ್ರ ಕೈಯಲ್ಲಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಓಕೆ ಇವಾಗ ಇದು ತಲೆಕರಿ ಆಮೇಲೆ ಇದು ಏನೋ ಸ್ಪೆಷಲ್ ಐಟಮ್ ಮಾಡ್ತಾರೆ ನೋಡೋಣ ಕೇರಳ ಸ್ಪೆಷಲ್ ಹೆವಿಯಾಗಿ ಬ್ಯಾಟಿಂಗೆ ಡೀಪ್ ಫ್ರೈ ಥರ ಇದು ಫಿಶ್ಶು ಡೀಪ್ ಫ್ರೈ ಇದಮ್ಮ ಮೀನು ಕೊಳಂಬ ಫಿಶ್ ಕರಿ ಸಕ್ಕತ್ತಾಗಿ ವಾಸನೆ ಬರ್ತಾ ಇದೆ ಓಕೆಮ್ಮ ಸೂಪರ್ ಗೈಸ್ ಇವಾಗ ಇವರಿಬ್ಬರು ನೈಟ್ ಫಿಶಿಂಗ್ ಹೋಗಿದ್ದಾರೆ ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಹೋದ್ಮೇಲೆ ಬರ್ತಾನಂತ ಹೇಳಿದ್ದಾರೆ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೆ
ಫುಲ್ ಇವತ್ತು ತುಂಬ ಫಿಶಿಂಗ್ ಇತ್ತು ಕಟ್ಲಾದು ಅದು ಇದೆಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಊಟ ಅನ್ನ ಮಾಡಿಲ್ಲ. ಕಟ್ಲಾ ಫ್ರೈ ಸಖತ್ತಾಗಿದೆ ಗೈಸ್. ಸ್ವಲ್ಪ ಟಯರ್ಡು. ನಾಳೆನೂ ಫಿಶಿಂಗ್ ಇದೆ, ಸಖತ್ ಫಿಶಿಂಗ್ ಇದೆ. ಅದು ನೋಡ್ತೀನಿ ಹೆಂಗೆ ಮಾಡೋದಂತ ಗೈಸ್. ಇವಾಗ ಹೇಳ್ತಾರಲ್ಲ ನೈಟ್ ಇದಕ್ಕೆ ಹೋಗಿದಾರಂತ. ಇಲ್ಲಿ ನೋಡಿ ಏನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕ್ಯಾಟ್ ಫಿಶ್ ಹಿಡ್ಕೊಂಡು ಬಂದಿದ್ದಾರೆ. ಇಟ್ ಶಾರ್ಟ್ ಬ್ಲಡ್ ತರಲ್ಲ. ಓಕೆ, ಇಬ್ಬರು ಹೋಗಿದ್ದಾರೆ ನೋಡಿ. ಕಟ್ಲಾ ರೆಡಿಯಾಗಿದೆ, ಕಟ್ಲಾ ಕರಿ ಇದೆ, ಕಟ್ಲಾ ಫ್ರೈ ಇದೆ, ಇನ್ನೂ ಏನೇನೋ ಇದೆ. ನನಗೆ ಹಸಿವು ಬೇರೆ ಆಗ್ತದೆ. ಇವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಪರವಾಗಿಲ್ಲ. ಹೋಗಿದ್ದಕ್ಕೆ ಒಂದು ಕ್ಯಾಟ್ ಫಿಶ್ ಹಿಡ್ಕೊಂಡು ಬಂದಿದ್ದಾರೆ. ಬ್ಲಡ್ ಗಂಟ. ಓಕೆ ಡನ್. ಇವಾಗ ಹೋಗಿ ಊಟ ಮಾಡೋಣ ಗೈಸ್. ಸಖತ್ತಾಗಿದೆ. ಓಕೆ, சாப்பாடு இவ்வளோ பார்த்தாங்க என்ன பண்ணுவாங்களோ ஆடியன்ஸ். அதெல்லாம் கொஞ்சம் கம்மி தான். ಗಾಯ್ ಕೇರಳ ಊಟ ಹಿಂಗೆ ಇರೋದು. ಓಕೆ, ನಮ್ಮದು ಕಟ್ಲಾ ಫ್ರೈ. ಇದು ಬೀಫ್ ಫ್ರೈ ಥರ ಕಟ್ಲಾ ಫ್ರೈ. ಓಕೆ, ಒಡೆದೋಗೋದಿಲ್ಲ. ಆಮೇಲೆ ಇದಕ್ಕೆ ಬಂದ್ಬಿಟ್ಟು ಮಸಾಲ ಅಂದರೆ ಎಲ್ಲ ನಾರ್ಮಲ್ ಮಸಾಲ ಇರುತ್ತೆ. ಆದರೆ ಇವರು ಪ್ಯಾಕೆಟ್ ಮಸಾಲ ಆಗೋದಿಲ್ಲ. ಕುರುಮೊಳಗು ಅಂತಾರೆ. ಪೆಪ್ಪರ್, ಡ್ರೈ ಪೆಪ್ಪರ್ ಅಲ್ಲ, ಗ್ರೀನ್ ಪೆಪ್ಪರು. ಗಿಡದಿಂದ ಹಂಗೆ ತಕೊಂಡು ಹಾಕೋದು. ಓಕೆ, ಮೇಯ್ನು ಕೋಕೋನಟ್ ಆಯಿಲ್ ಫ್ರೈ ಮಾಡ್ತಾರೆ. ಎಲ್ಲದಕ್ಕೂ ಕೋಕೋನಟ್ ಆಯಿಲ್. ಒಂದೊಂದು ಜಾಗದಲ್ಲಿ ಕಟ್ಲಾ ತಿಂದ್ರೆ ಒಂಥರ ಮಣ್ಣು ವಾಸನೆ ಹೊಡೆಯುತ್ತೆ. ಇದ್ರಲ್ಲಿ ಹಂಗಿಲ್ಲ. ಆ ಖಾರ ಬಂದ್ಬಿಟ್ಟು ಎಲ್ಲ ತೆಗೆದು ಬಿಡುತ್ತೆ. ಕಟ್ಲಾಗೆ ಫಿಶ್ಗೆ ಸೈಡ್ ಡಿಶ್ ಇದು ಏನ ಸ್ವೀಟ್ ಪೊಟೇಟೊ, ಮಲಯಾಳத்துல மதுரைக்கிழங்கு. ಮಧುರ ಕಿಳಂಗು. ಇವನು ಏನು ಹೇಳಿಲ್ಲ, ಎತ್ಕೊಂಡು ಪೀಸ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಆಮೇಲೆ ಫಿಶ್ ಕರಿ. ಆಹಾ, ಕಟ್ಲಾ ಫಿಶ್ ಕರಿ. ಓಕೆ, ಕೇರಳ ಸ್ಟೈಲು ಕಟ್ಲಾ ಫಿಶ್ ಕರಿ. ಇದನ್ನು ಇವಾಗ ಟೇಸ್ಟ್ ಮಾಡೋಣ. ಯಾರೋ ಒಬ್ರು ಉಸ್ಸು ಗಿಸ್ಸು ಅಂತ ಇದ್ದಾರೆ. ಕಟ್ಲಾ ಸೈಡ್ ಪೀಸು, ಸ್ಟಮಕ್ ಹತ್ರ ಇರುತ್ತಲ್ಲ ಸೈಡ್ ಪೀಸು. ನಮ್ದು ಮಟನ್ ಬರುತ್ತಲ್ಲ, ಮಟನ್ ರಿಬ್ಸು, ಆ ಥರ ಕಟ್ಲಾ ರಿಬ್ಸು ನೋಡಿ. ಒಂದು ಎರಡು ಮೂರು. ಇವಾಗ ಇದರಲ್ಲಿ ಮುಳ್ಳು ಇರಲ್ಲ. ಏನು ಇರಂಗಿಲ್ಲ. ಓಕೆ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ பண்ண. ಹೆವಿ ಗಾಡಿ. ಬೆಳಗಿಂದ ಕಷ್ಟಪಟ್ಟು ಫಿಶಿಂಗ್ ಮಾಡೋಕ್ಕೆ ಇದು ತುಂಬ ಬರುತ್ತೆ. ಕಟ್ಲಾ ಉಣ್ಣ ಅಲ್ಟಿಮೇಟ್. ಏನ್ಪಾ ಸೆಟ್ಟಿಂಗ್. ಮೂಗೋಲಿಯಾ ಒಳಗಡೆಯಿಂದ ಪೀಸ್ ತೆಗಿಬೇಕು ಆವಾಗಲೇ. ಇಲ್ಲಿದ್ದಾರೆ ನೋಡಿ. ಒಂದು 5 ನಾವು ಅಲ್ಲಿಂದ ಬಿಟ್ಟು ಕಾರ್ ಪ್ರಾಡ್ಸ್ ಎಲ್ಲ ಸೆಟ್ ಮಾಡಿ, ಫುಡ್ ಎಲ್ಲ ಸೆಟ್ ಮಾಡಿ ಒಂದು 5 ಮಿನಿಟ್ಸು ಸ್ಪೆಷಲ್ ಐಟಮ್ ಇಸ್ಕೊಂಡು ಬರಕ್ಕೆ ಹೋಗಿತ್ತು. ಒಂದು 10 ನಿಮಿಷದಲ್ಲಿ ಮೀನು ಹೊಡೆದಿದೆ. ಇವ್ರು ಒಬ್ಬರೇ ಕ್ವಾರಿ ಕಲ್ಲಿಂದ ಹೆಲ್ದಿ ಕೆಳಗಡೆ ಹೆಂಗೋ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ಲನ ತೆಗ್ದಿದ್ದಾರೆ ಆಚೆ ಕಡೆ. ಆಮೇಲೆ ತುಂಬ ಹಿಡಿದು ವೇಸ್ಟ್ ಮಾಡಿಲ್ಲ. ಕೆಲವು ಟಿಲಾಪಿ,
ಒಂದು ಕಟ್ಲ ಸಾಕು, ಯಾಕಂದ್ರೆ ತುಂಬ ವೇಸ್ಟ್ ಆಗುತ್ತೆ. ನಾವು ನಾಳೆನೂ ಹಿಡಿಬೇಕು ಮೀನು, ಒಂದೇ ಸರಿ ಎಲ್ಲ ತೆಗೆದುಬಿಟ್ರೆ ನಮ್ಗೊಂದು ಮೀನು ಇರಲ್ಲ. ಅದೇ ಥರ ಇನ್ನೊಂದು ಕೆರೆಗೆ ನಾವು 3,000 ಮೀನು ಬಿಟ್ಟಿದ್ದೀವಿ. ನೋಡೋಣ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಅದು ಎಷ್ಟು ದೊಡ್ಡದಾಗುತ್ತೆ ಅಂತ, ಅಲ್ಲಿ ಹೋಗಿ ಫಿಶಿಂಗ್ ಮಾಡಬೇಕು. ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ, ನಮ್ಮ ಪೇಜ್ನ, ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ವೀಡಿಯೋಸ್ ಕೊಡ್ತೀನಿ. ನಿಮಗೂ ನನ್ನ ಜೊತೆ ಫಿಶಿಂಗ್ ಮಾಡೋಕ್ಕೆ ನಾನು ಎಲ್ಲೆಲ್ಲಿ ಮಾಡ್ತೀನೋ ಆರಾಮಾಗಿ ಫಿಶಿಂಗ್ ಮಾಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.